ಬೆಂಗಳೂರಲ್ಲಿ ಅಕ್ರಮ ಗೋಮಾಂಸ ದಂಧೆ ಆರೋಪ ಕೇಳಿ ಬರ್ತಾ ಇದೆ. ರಾತ್ರಿ ಹೊತ್ತು ಕಾರಲ್ಲಿ ಎಗ್ಗಿಲ್ಲದೆ ಗೋಮಾಂಸವನ್ನ ಸಾಗಾಟ ಮಾಡಲಾಗ್ತಾ ಇದೆಯಾ? ಹಾಗಾಗಿ ಗೋಮಾಂಸವನ್ನ ಸಾಗಿಸ್ತಾ ಇದ್ದಂತಹ ಕಾರನ್ನ ತಡೆಯಲಾಗಿದೆ ಬಜರಂಗ ದಳದಿಂದ. ನೆನೆ ರಾತ್ರಿ ಚಿಕ್ಕಜಾಲ ಹಾಗೂ ಅಮೃತಹಳ್ಳಿಯಲ್ಲಿ ಘಟನೆ ನಡೆದಿರೋದು. ಬಜರಂಗ ದಳ ದಾಳಿ ಬೆನ್ನಲ್ಲೇ ಕಾರನ್ನ ಬಿಟ್ಟು ಓಡ್ ಹೋಗಿದ್ದಾರೆ ಚಾಲಕರು. ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಾಗಾದ್ರೆ ರಾತ್ರೋರಾತ್ರಿ ಅಕ್ರಮವಾಗಿ ಗೋಮಾಂಸವನ್ನ ಸಾಗಾಟ ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಬೆಂಗಳೂರಿನಲ್ಲಿ ಅಕ್ರಮವಾಗಿ ಗೋಮಾಂಸವನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಬಜರಂಗ ದಳದವರು ಎಂಟ್ರಿ ಕೊಟ್ಟು ಏನಿದು ಅಂತ ಕೇಳ್ತಾ ಇದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಚಾಲಕ. ಇದೇ ಕಾರಿನಲ್ಲಿ ಅಕ್ರಮವಾಗಿ ಗೋಮಾಂಸವನ್ನ ಸಾಗಾಟ ಮಾಡಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇರೋದು. ಕಾರಿನಲ್ಲಿ ಹಾಗಾದ್ರೆ ಗೋಮಾಂಸವನ್ನ ರಾತ್ರೋರಾತ್ರಿ ಸಾಗಾಟ ಮಾಡಲಾಗ್ತಾ ಇದೆಯಾ? ಬೆಂಗಳೂರಲ್ಲಿ ಗೋಮಾಂಸ ಸಾಗಿಸ್ತಾ ಇದ್ದಂತಹ ಕಾರನ್ನ ಬಜರಂಗ ದಳ ತಡೆದಿದೆ. ಅದರಲ್ಲಿದ್ದಂತಹ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಬಜರಂಗ ದಳ ದಾಳಿ ಬೆನ್ನಲ್ಲೇ ಕಾರನ್ನಲ್ಲೇ ಬಿಟ್ಟು ಅವನು ಸಾಗಿಸ್ತಾ ಇದ್ದಂತಹ ಗೋಮಾಂಸಗಳನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾನೆ. ಹಾಗಾದ್ರೆ ಬೆಂಗಳೂರಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆಯಾ ಗೋಮಾಂಸ ಸಾಗಾಟ? ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಕಾರಿನಲ್ಲಿ ಗೋಮಾಂಸ ಪತ್ತೆಯಾಗಿರೋದನ್ನ. ಬಜರಂಗ ದಳ ಎಂಟ್ರಿ ಕೊಡ್ತಾ ಇದ್ದಂತೆ ಅಲ್ಲಿಂದ ಚಾಲಕ ಸಹ ಎಸ್ಕೇಪ್ ಆಗಿದ್ದಾನೆ. ರಾತ್ರಿ ಹೊತ್ತಲ್ಲಿ ಹಾಗಾದರೆ ಕಾರಿನಲ್ಲಿ ಎಗ್ಗಿಲ್ಲದೆ ಗೋಮಾಂಸವನ್ನ ಸಾಗಾಟ ಮಾಡಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕಾರಣ ಆಗಿದೆ ಈ ಘಟನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.